ಬೆಂಗಳೂರು ವೆದರ್ಕ್ಕಿಂತ ಅನ್ಪ್ರೆಡಿಕ್ಟಬಲ್ ಯಾವುದಾದ್ರೂ ಇದೆಯಾ? ದಿನ 60ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ನನ್ನ ರುಟೀನ್ ಎಲ್ಲ ಮುಗಿಸ್ಕೊಂಡು, ಇವತ್ತು ನಾನೇ ಮನೇಲಿರೋದ್ರಿಂದ ನನ್ನ ಕೆಲಸ ಎಲ್ಲ ನಂದೇ. ಹಾಗಾಗಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಎಣ್ಗಾಯಿ ತಿಂದ್ಕೊಂಡು, ಆಮೇಲೆ ನಿನ್ನೆ ಮಳೆ ಬರ್ತಿತ್ತು ಜೋರಾಗಿ ಅಂತ ಇವತ್ತು ಕಾಲೇಜ್ಗೆ ಡುಮ್ಕಿ ಹಾಕಿದೆ. ಬಟ್ ಇವತ್ತು ನೋಡಿದ್ರೆ ಉರಿ ಬಿಸಿಲು. ಏನು ಅನ್ಪ್ರೆಡಿಕ್ಟಬಲ್ ಗುರು, ನನ್ನ ಲೈಫೇ ಅನ್ಪ್ರೆಡಿಕ್ಟಬಲ್ ಅಂದ್ಕೊಂಡ್ರೆ ಬೆಂಗಳೂರು ವೆದರ್ ಇನ್ನೂ ಅನ್ಪ್ರೆಡಿಕ್ಟಬಲ್ಲು. ಹೆಂಗಾರು ಇರಲಿ ಅಂತ ಆಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳಿ 2-3 ವರ್ಷದಿಂದ ಈ ಬಟ್ಟೆನೇ ಹಾಕಿರಲಿಲ್ಲ. ಇವತ್ತು ಹಾಕ್ಕೊಂಡು ರೀಲ್ಸ್ ಮಾಡಿದೆ. ಗಣೇಶ ಮೆರವಣಿಗೆ ಮಾಡ್ತಿದ್ರು, ಹಾಗಾಗಿ ಟಮಟೆ ಬೀಟ್ಸ್ ಬೇರೆ ಸಖತ್ತಾಗಿ ಆಗ್ತಿದ್ರು. ಅದಕ್ಕೆ ಆಚೆ ಕುತ್ಕೊಂಡು ಹಾಗೆ ವೈಬ್ ಮಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡಿದ್ದೆ. ಆಮೇಲೆ ಸಾಯಂಕಾಲ ನಮ್ಮ ಮನೆಯಲ್ಲೂ ಪೂಜೆ ಮುಗಿಸ್ಕೊಂಡು, ಆಮೇಲೆ 4 ವಾರದಿಂದ ಮಠಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೆಂಗೋ ಫೈನಲಿ ಮಠಕ್ಕೆ ಹೋಗಿ ಆರಾಮಾಗಿ ಕುತ್ಕೊಂಡು ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗೀತು. ಆಮೇಲೆ ಮನೆಗೆ ಬರ್ತಾ ಹಾಗೆ ನಾಳೆ ಪೂಜೆ ಇರೋದ್ರಿಂದ ಹೂವು ಎಲ್ಲ ತೊಗೊಂಡು ಇಷ್ಟೆಲ್ಲ ಓಡಾಡ್ಸಿದ್ಮೇಲೆ ನಮ್ಮಮ್ಮಂಗೆ ಲಂಚ್ ಆಗದೆ ಬಿಡ್ತೀನ, ಅದಕ್ಕೆ ಮೋಮೋಸ್ ಕೊಡಿಸಿದ್ರು. ಅದನ್ನು ಕೂಡ ತಂದ್ಕೊಂಡು ತಿಂದ್ಕೊಂಡು ಆಮೇಲೆ ರಾತ್ರಿ ಊಟ ಮಾಡಿಕೊಂಡು ಇದ್ವಿ. ಆ್ಯಂಡ್ ನಮ್ಮಮ್ಮಂಗೆ ಹುಷಾರಿಲ್ವಂತೆ, ಅದಕ್ಕೆ ಹಿಂಗೆ ಬೆಡ್ಶೀಟ್ ಹಚ್ಕೊಂಡು ಕೂತವ್ರೆ. ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡಿಕೊಂಡು ಆಮೇಲೆ ಮುಖ ತೊಳ್ಕೊಂಡು ಮಲ್ಕೊಂಡೆ ಅಷ್ಟೇ. ಬಾಯ್.